ಎಸ್ ನಮ್ಮ ಜೊತೆ ದಿನಕರ್ ತೂಗುದೀಪ ಸರ್ ಇದ್ದಾರೆ. ತುಂಬ ದಿನಗಳಾದಮೇಲೆ ಮಾತುಕತೆಗೆ ಅಂತ ಸಿಕ್ಕಿದ್ದಾರೆ. ಸಾಕಷ್ಟಿದೆ ಮಾತನಾಡಿಸೋದು, ಸೊ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದರೆ ರಾಯಲ್ ಸಾಂಗ್ಸ್ ಎಲ್ಲವೂ ಕೂಡ ಸಿಕ್ಕಾಪಟ್ಟ ಹಿಟ್ ಆಗ್ತಿದೆ. ಬರೀ ಇಲ್ಲಷ್ಟೇ ಅಲ್ಲ, ಸಂಜನಾ ಅವರು ಹೇಳ್ತಾ ಇದ್ರು ಎಲ್ಲೋದ್ರೂ ಕೂಡ ಆ ಸಾಂಗ್ದೇ ಗುಂಗು ಅಂತ ಹೇಳಿ. ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ನನಗೂ ಅದು ಎಕ್ಸ್ಪೀರಿಯನ್ಸ್ ಆಯಿತು. ಮೊನ್ನೆ ಮೈಸೂರಿಂದ ಬರಬೇಕಾದ್ರೆ ನಮ್ಮ ಸಿನಿಮಾ ಹೆಂಗೆ ರೀಚ್ ಆಗಿದೆ ಅನ್ನೋದು ಗೊತ್ತಾಗದೆ ಪಬ್ಲಿಕ್ಕಿಂದ. ಒಬ್ಬರು ಲೇಡಿ ಬಂದರು. ನಂಗೆ ಅದು ಅವ್ರು ನೋಡ್ತಿದ್ದೆ ಗೊತ್ತಾಯಿತು ಅವರು ಸೋಷಿಯಲ್ ಮೀಡಿಯಲ್ಲಿ ಇರೋಂಥ ಲೇಡಿ ಅಲ್ಲ, ಅವರು ಟಿ ವಿ ನೋಡೇ ಇದು ಮಾಡೋದು ಅಂತ. ಸೊ ಅವರು ಹೇಳಿದ್ರು, ಅಪ್ಪ ನಿಂದು ರಾಯಲ್ ಸಾಂಗು ನೋಡಿದೆ, ಚೆನ್ನಾಗಿದೆ, ವಿರಾಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ ಅಂತ. ನಾನು ಖುಷಿಯಾಗೋದು, ವಿರಾಟ್ ಹೆಸ್ರು ಅವ್ರಿಗೆ ಗೊತ್ತಿದೆ, ರಾಯಲ್ ಸಿನಿಮಾನೂ ಗೊತ್ತಿದೆ, ಚೆನ್ನಾಗಿ ರೀಚ್ ಆಗಿದೆ ಅಂತ. ಸೊ ಅದೊಂದು ಖುಷಿ ಕೊಡುತ್ತೆ. ಆ ಥರ ಜನ ನಾವು ಮಾಡಿರೋ ಕೆಲಸನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದಾಗ ಅದು ಯಾವತ್ತೂ ಜನ ರೆಕಗ್ನೈಸ್ ಮಾಡಲಿ ಅಂತಲೇ ನಾವು ಎಲ್ಲ ಮಾಡೋದು. ಈಗ ಸಿನಿಮಾ ಮಾಡೋದೇ ಜನ ರೆಕಗ್ನೈಸ್ ಮಾಡಲಿ, ಅದನ್ನ ನೋಡಲಿ, ಅದನ್ನ ರೀಚ್ ಆಗಲಿ, ಎಂಜಾಯ್ ಮಾಡಲಿ ಅಂತ. ಸೊ ಅದು ಮಾಡ್ತಿದ್ದಾರೆ ಅಂತ ಖುಷಿ ಆಯಿತು. ಎಸ್ ಸರ್, ಇದ್ರ ಜೊತೆಗೆ ಏನು ಟೈಟಲ್ ಹೇಳುವಾಗೆ ರಾಯಲ್ ಅನ್ನುವಾಗೆ ಸಿನಿಮಾದ ಪ್ರಮೋಷನ್ಸ್ ಕೂಡ ಅಷ್ಟೇ ರಾಯಲ್ ಆಗಿದೆ. ಸೊ ಹೊಸ ತಂಡ ದಿನಕರ್ ಸರ್ ಈ ಒಂದು ಪ್ರಮೋಷನ್ ಇದೆಲ್ಲವೂ ಕೂಡ ಹೇಗೆ ನಡೀತಿದೆ ಆ್ಯಂಡ್ ಏನೇನೆಲ್ಲ ಪ್ಲ್ಯಾನ್ ಮಾಡಿದಿರಿ ಅಂತ ಹೇಳಿ. ಸಿನಿಮಾ ಜನವರಿ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಇದಕ್ಕೆಲ್ಲ ಮೇನ್ ಕಾರಣ ನಮ್ಮ ಪ್ರೊಡ್ಯೂಸರು. ಸಿನಿಮಾ ಇಷ್ಟು ಚೆನ್ನಾಗಿ ಬರೋದಕ್ಕೆ ಆ್ಯಂಡ್ ಪ್ರಮೋಷನ್ಸ್ ಇಷ್ಟು ಚೆನ್ನಾಗೆಲ್ಲ ಆಗೋದಕ್ಕೆ. ಆ್ಯಂಡ್ ಅದ್ರ ಜೊತೆ ನಾನು ಮೆನ್ಷನ್ ಮಾಡಲೇಬೇಕು, ನಿಮ್ಮ ಕಾ ಪಿಕ್ಚರ್ಸ್ ಪ್ರವೀಣ್ ಅವರು ನಮಗೆ ಆ ಪ್ರಮೋಷನ್ಸ್ಗೆ ಅವರು ಲೀಡ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರದ್ದು ಇನ್ಪುಟ್ಸು ನಮಗೆ ತುಂಬ ಹೆಲ್ಪ್ ಆಗಿದೆ ಸಿನಿಮಾನ ರೀಚ್ ಮಾಡಿಸೋದಕ್ಕೆ. ಆ್ಯಂಡ್ ಅವ್ರ ಟೀಮು, ನೀವೂ ಆ ಟೀಮಲ್ಲೇ ಇರೋದು, ಸೊ ನಿಮಗೂ ಥ್ಯಾಂಕ್ಸ್. ಆ್ಯಂಡ್ ಖುಷಿ ಇದೆ, ನಮ್ಮ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಸಿನಿಮಾನ ರೀಚ್ ಮಾಡಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ಜಯಣ್ಣ ಇಸ್ ಅನ್ಡೌಟೆಡ್ಲಿ ಬೆಸ್ಟ್ ಡಿಸ್ಟ್ರಿಬ್ಯೂಟ್ರು. ಸೊ ಅವ್ರಿಗೆ ಗೊತ್ತು ಸಿನಿಮಾನ ಯಾವ ಥಿಯೇಟ್ರಿಗೆ ಹಾಕಿ ಜನಗಳನ್ನ ಈ ಸಿನಿಮಾನ ಹೆಂಗೆ ರೀಚ್ ಮಾಡಿಸ್ಬೇಕು ಅಂತ. ಆ್ಯಂಡ್ ಅವರು ಅದನ್ನು 100% ನೀಟಾಗಿ ಮಾಡ್ತಾರೆ. ನನಗೆ ಅದರಲ್ಲಿ ಒಂಚೂರು ಸಿನಿಮಾ ಫಿನಿಷ್ ಮಾಡಿ ಕಾಪಿ ರೆಡಿ ಮಾಡೋದ್ರಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ಬೋದು ಜಾಸ್ತಿ. ಯಾಕಂದರೆ ಈ ವರ್ಕನ್ನ ಅವರು ಅದನ್ನು ಜವಾಬ್ದಾರಿ ಅವ್ರು ತಗೊಳ್ಳೋದ್ರಿಂದ ಸೊ ಖುಷಿ ಇದೆ. ಸರ್, ನೀವೇ ಹೇಳ್ತಾ ಇದ್ರಿ ಸಿನಿಮಾದ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ. ನಾವೇ ತುಂಬ ಹತ್ತಿರದಿಂದ ನೋಡಿದ್ವಿ. ಲೈಕ್ ನೈಟ್ ಆದರೂ ಓಕೆ, ಎಷ್ಟೊತ್ತಿಗಾದರೂ ಓಕೆ, ಬಂದುಬಿಟ್ಟು ಪರ್ಫೆಕ್ಷನ್ ಅನ್ನೋದು ಬೇಕು ಅಂತ ಹೇಳಿ ಇಡೀ ಟೀಮ್ ವರ್ಕ್ ಮಾಡ್ತಾ ಇದೆ. ಬರೀ ನೀವು ಅಷ್ಟೇ ಅಲ್ಲ, ಇಡೀ ಟೀಮ್. ಸೊ ನೀವು ಅಲ್ಲಿ ಇಲ್ಲ ಅಂದರೂ ಕೂಡ ನಿಮ್ಮ ಆಬ್ಸೆನ್ಸಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ಟೀಮ್ ಬಗ್ಗೆ ಹೇಳೋದಾದರೆ ಈ ಒಂದು ದಿನ ಅಂತ ಹೇಳಿ ಇಲ್ಲ, ಖುಷಿ ಆಗುತ್ತೆ. ಯಾಕಂದರೆ ಈಗ ನಾನು ಒಂದು ಸ್ವಲ್ಪ ಈಗ ನನಗೂ ಬೇರೆ ಬೇರೆ ಫ್ಯಾಮಿಲಿದು ಒಂದಷ್ಟು ಇಶ್ಯೂಗಳಿದ್ದಾಗ ನನಗೆ ಈ ಸಿನಿಮಾ ಕೊಡಬೇಕಾಗಿದ್ದು 100% ಅಂದರೆ ಪ್ರಮೋಷನ್ಗೆ ಕೊಡಬೇಕಾಗಿರೋ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಅದನ್ನು ಕ್ಲೀನಾಗೆ ನನ್ನ ಕೋ ಡೈರೆಕ್ಟ್ರು ಅಭಿನವ್ ತೇಜ್ ಆಗಿರ್ಬೋದು, ಆ್ಯಂಡ್ ನನ್ನ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಆಗಿರ್ಬೋದು, ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ನಮ್ಮ ಪ್ರೇಮು, ಜಯಂತ್ ತುಂಬ ಜವಾಬ್ದಾರಿ ತೊಗೊಂಡು ಮಾಡ್ತಾರೆ. ಆ್ಯಂಡ್ ಈಗ ನಾವು January 1 ಒಂದು ನಮ್ಮದೊಂದು ಇಂಟರ್ವ್ಯೂನ ಪ್ರೋಗ್ರಾಮ್ನ ಬಿಡಬೇಕು, ಪ್ರಮೋಷನಲ್ ವೀಡಿಯೋ ಬಿಡಬೇಕು ಅಂತ ಅಂದ್ಕೊಂಡು, ರಾಯಲ್ ಟು ರಾಯಲ್ ಸಿಟಿ ಅಂತ. ಆ ಟೈಟಲ್ಲೂ ಅದ್ರ ಐಡಿಯಾನು ಎಲ್ಲ ಮಾಡಿರೋದೇ ನಮ್ಮ ಜಯಂತ್, ನಮ್ಮ ಪ್ರೊಡ್ಯೂಸರ್ ಬೋಗಣ್ಣ ಅವರ ಮಗ. ಆ್ಯಂಡ್ ಯಂಗ್ಸ್ಟರ್ಸ್ ಅವರಾಗಲಿ, ಪ್ರೇಮ್ ಆಗಲಿ, ಈಗಿನ ಜನ್ರೇಷನ್ ಹುಡುಗರು ಅವ್ರಿಗೆ ಗೊತ್ತು. ಅಂದರೆ ಅವರು ಅದನ್ನು ಫಾಲೋ ಮಾಡ್ತಿರ್ತಾರೆ ಸೋಷಿಯಲ್ ಮೀಡಿಯಾ ಎಲ್ಲ, ಯಾವ ಥರ ರೀಚ್ ಮಾಡಬೇಕು, ಹೆಂಗೆ ಇದನ್ನು ಇದು ಮಾಡಬೇಕು ಅಂತ. ಸೊ ಅದೆಲ್ಲ ನಮ್ಗಿಂತ ಒಂದು ಸ್ವಲ್ಪ ಅವರು ಅಡ್ವಾನ್ಸ್ ಆಗಿದ್ದಾರೆ. ಆ್ಯಂಡ್ ಪ್ರೆಸೆಂಟ್ ಇದರಲ್ಲಿದ್ದಾರೆ. ನಾವು ಒಂದು ಸ್ವಲ್ಪ ಚೂರು ಔಟ್ಡೇಟೆಡು. ನಾವು ಡೈರೆಕ್ಟ್ರಾಗಿ ನಾನು ಆಲ್ಮೋಸ್ಟ್ 18 ವರ್ಷ ಆಯಿತು. ಸೊ ಆಗಿನ ಟೈಮಲ್ಲಿ ನಾವು ಯಂಗ್ಸ್ಟರ್ಸು. ಈಗ ನಮಗೂ ಎಕ್ಸ್ಪೀರಿಯೆನ್ಸಿಂದ ಒಂದು ಸ್ವಲ್ಪ ಈಗ ಏನು ವರ್ಕ್ ಆಗುತ್ತೆ, ಸೋಷಿಯಲ್ ಮೀಡಿಯಾ ಹೆಂಗೆ ವರ್ಕ್ ಆಗುತ್ತೆ, ಈಗಲೂ ನಂಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ. ನಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ, ಅದನ್ನು ನಮ್ಮದೊಂದು ಇವರು ಟೀಮ್ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಸ್ವಲ್ಪ ನಾಲೆಜ್ ಕಮ್ಮಿ ನಂಗೆ ಅದ್ರ ಬಗ್ಗೆ. ಹೆಂಗೆ ಸೋಷಿಯಲ್ ಮೀಡಿಯಲ್ಲಿ ಪ್ರಮೋಷನ್ ಮಾಡೋದು ನನಗಿಂತ ಚೆನ್ನಾಗೆ ನಮ್ಮ ಹುಡುಗರಿಗೆ ತುಂಬ ಚೆನ್ನಾಗಿ ಗೊತ್ತು, ಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ಗೆ. ಕರೆಕ್ಟ್ ಸರ್, ನೀವು ಈಗಷ್ಟೇ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಇರಿ. ಸೊ ಸಾಕಷ್ಟು ಜನ ಈಗ ದರ್ಶನ್ ಅವರು ಹೊರಗೆ ಬಂದರು ಅಂತಂದಾಗ ಖುಷಿ ಪಟ್ಟವರು ಮೊದಲಿಗೆ ಅವ್ರ ಅಭಿಮಾನಿಗಳು. ನೀವು ಅಷ್ಟೇ ಖುಷಿಯಾಗಿದ್ರಿ. ಸೊ ಅಭಿಮಾನಿಗಳು ಸಾಕಷ್ಟು ಜನ ಹೇಳ್ತಾರೆ, ನಂಗೆ ಕೂಡ ಪರ್ಸ್ನಲ್ ಆಗಿ ಮೇಡಮ್ ಇಂಟರ್ವ್ಯೂ ಮಾಡಿ ಬಾಸ್ದು ಅಂತ ಹೇಳಿ, ಸದ್ಯಕ್ಕೆ ಅವ್ರು ಸಿಗಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಅಂತ ಹೇಳಿ. ಯಾಕೆಂದರೆ ಸಾಕಷ್ಟು ಟೈಮ್ ಅಂದರೆ ಇಲ್ಲೂ ಕೂಡ ಇವತ್ತಿನವರೆಗೂ ಕೂಡ ದರ್ಶನ್ ಅವ್ರಿಗೆ, ನಿಮ್ಗಾಗಲಿ ಅಥವಾ ನಿಮ್ಮ ಅತ್ತಿಗೆ ಅವ್ರಿಗಾಗಲಿ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಗೆ ಒಂದು ಮಾರಲ್ ಸಪೋರ್ಟೇ ಅವರು ಅಭಿಮಾನಿಗಳು. ಯಾಕಂದರೆ ಈ ಪರಿಸ್ಥಿತಿನ ಅಭಿಮಾನಿಗಳು ಹೆಂಗೆ ಇಷ್ಟೊಂದು ಇಷ್ಟಪಡ್ತಾರೆ ದರ್ಶನ್, ಅವ್ರು ಹೆಂಗೆ ತೊಗೋಬೋದು, ಏನಾಗ್ಬೋದು ಅಂತ. ಬಟ್ ಹ್ಯಾಟ್ಸ್ ಆಫ್ ನಮಗೆ. ಅವರು ಅಭಿಮಾನಿಗಳು ಮಾತ್ರ ಅಲ್ಲ, ಅವರು ನಮಗೆ ಆಲ್ರೆಡಿ ಈ ಥರದೊಂದು ಸಿಚುವೇಶನ್ ಬಂದಿತ್ತು ಸಾರಥಿ ಟೈಮಲ್ಲಿ.
ಆ ಟೈಮಲ್ಲೂ ಅವರು ನಮ್ಮ ಕೈ ಬಿಟ್ಟಿಲ್ಲ, ನಮ್ಮ ಬೆನ್ನೆಲುಬಾಗಿ ನಿಂತರು. ನಾವಿದ್ದೀವಿ, ನೀವು ಯಾಕೆ ಯೋಚನೆ ಮಾಡ್ತೀವಿ ಅನ್ನೋ ಮೆಸೇಜ್ ಕೊಟ್ಟರು ಅವ್ರ ಬಿಹೇವಿಯರಲ್ಲಿ. ಆ್ಯಂಡ್ ಈಗಲೂ ಅಷ್ಟೇ ಅವ್ರ ಮೆಸೇಜ್ ಅದೇ ಇದೆ, ನಾವಿದ್ದೀವಿ, ನಾವು ಯಾವತ್ತಿದ್ರೂ ನಾವು ನಮ್ಮ ಬಾಸ್ನ ಬಿಟ್ಕೊಡಲ್ಲ, ನಾವು ನಮ್ಮ ಬಾಸ್ ಜೊತೆಲಿ ಇದ್ದೇ ಇರ್ತೀವಿ ಅಂತ. ಸೊ ಅವರು ಬರೀ ದರ್ಶನ್ ಸುಮ್ಮನೆ ಎದೆ ಮೇಲೆ ಟ್ಯಾಟು ಹಾಕ್ಸಿಲ್ಲ ಸೆಲೆಬ್ರಿಟೀಸ್ ಅಂತ. ಅವ್ರು ನನ್ನ ಸೆಲೆಬ್ರಿಟಿ ಮಾಡಿರೋದವರು. ಸೊ ನನಗೆ ಅವ್ರು ಸೆಲೆಬ್ರಿಟಿ ಅಂತಲೇ ಅವನು ಸೆಲೆಬ್ರಿಟಿ ಅಂತ ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿರೋದು. ಆ್ಯಂಡ್ ಅವ್ರು ಬರೀ ಸೆಲೆಬ್ರಿಟಿ ಆಗಿಲ್ಲ, ನಮಗೆ ಈಗ ಹೆಂಗೆ ನಾವು ದೇವ್ರ ಹತ್ರ ಬೇಡ್ಕೊಂಡಾಗ ದೇವರು ಹೊರ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಇವ್ರ ಹತ್ರ ನಂಬಿಕೆ ಅಲ್ಲ, 200% ಕಾನ್ಫಿಡೆನ್ಸ್. ಅವ್ರ ಹತ್ರ ನಾವೇನೇ ಬೇಡ್ಕೊಂಡ್ರೆ ಅವ್ರು ನಮ್ಗೆ ಕೊಡ್ತಾರೆ. ದರ್ಶನ್ ಅಭಿಮಾನಿಗಳೇ ಹತ್ರ ಅವರು ದರ್ಶನ್ನ ಯಾವುದೇ ಕಾರಣಕ್ಕಾಗಲಿ ಬಿಟ್ಕೊಡಲ್ಲ. ಆ್ಯಂಡ್ ನಮ್ದು ಯಾವುದೇ ಪರಿಸ್ಥಿತಿಲಿದ್ದರೂ ಅವ್ರು ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ನಮ್ದು ದರ್ಶನ್ದು ಒಳ್ಳೆ ಸಿನಿಮಾ ಬಂದರೂ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇಂಥ ಕಷ್ಟದಲ್ಲಿದ್ದಾಗಲೂ ನಾವು ಇದೀವಿ ಜೊತೆಲಿ ಅಂತ ನಮಗೆ ಮೆಸೇಜ್ ಕೊಡ್ತಿದ್ದಾರೆ. ಅದೇ ಕಾನ್ಫಿಡೆನ್ಸು, ಅವ್ರು ಇದ್ದಾರೆ ಅನ್ನೋದೇ ಕಾನ್ಫಿಡೆನ್ಸ್. ಇನ್ನು ಯಾರೂ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಅವರೊಬ್ಬರಿದ್ರೆ ಸಾಕು ನಮಗೆ. ಸರ್, ಇದ್ರ ಜೊತೆಗೆ ರಾಯಲ್ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ. ಆ್ಯಂಡ್ ದರ್ಶನ್ ಅವ್ರ ಜೊತೆ ಆಬ್ವಿಯಸ್ಲಿ ಅವರು ಹೊಸಬ್ರು ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಸಪೋರ್ಟಿವ್ ಆಗಿ ನಿಂತಿರೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ತಮ್ಮನ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಸಿನಿಮಾದ ಬಗ್ಗೆ ಏನಾದ್ರು ಡಿಸ್ಕಷನ್ಸ್ ಆಗಿದೆಯಾ ನಿಮ್ಮ, ಅಂದರೆ ರಾಯಲ್ ಸಿನಿಮಾದ ಬಗ್ಗೆ ದರ್ಶನ್ ಅವ್ರ ಜೊತೆ? ಸೊ ನೋಡಿದ್ರೆ ಏನಾದರೂ ಗ್ಲಿಮ್ಸಸ್ ಏನು ಹೇಳಿದ್ರು? ನಾನು ಸಾಂಗ್ ತೋರಿಸಿದೆ. ಆ್ಯಂಡ್ ಮೊನ್ನೆ ನಾವು ಇದು ಡೇಟ್ ಅನೌನ್ಸ್ ಮಾಡಿದ್ವಲ್ಲ, 24/1/2025 ದರ್ಶನ್ದ ಐ ವಿರಾಟ್ದ ಗೆಟಪ್ಪಲ್ಲಿ. ಸೊ ಅದನ್ನ ನೋಡ್ಬಿಡಿ, ಚೆನ್ನಾಗಿದೆ ಕಣ ಪೋಸ್ಟು, ಸಗದಾಗಿ ಕಾಣ್ತಾನೆ ವಿರಾಟು ಅಂತಿದ್ದ. ಸೊ ಹೇಗೆ ಮಾಡಿದ್ಯಾ ಸಿನಿಮಾ ಅಂತ ಕೇಳ್ದ. ಮಾಡಿದ್ದೀನಿ ಕಣ, ಜನ ಡಿಸೈಡ್ ಮಾಡ್ತಾನೆ, ಚೆನ್ನಾಗೇ ಮಾಡಿರ್ತೆ ಬಿಡು, ನೀನೇನು ಅಂತ ಗೊತ್ತು ಅಂತ ಹಂಗೆ ಹೇಳ್ದ. ಅಂದರೆ ಅವ್ನಿಗೆ ಕಾನ್ಫಿಡೆನ್ಸು, ನಂದು ಸಿನಿಮಾ, ಅವ್ನಿಗೆ ಸಿನಿಮಾ ಮಾಡ್ತಾನೆ, ಅದು ಕತೆ ಕೇಳಲ್ಲ ಅವ್ನಿಗೇನೋ ಒಂದು ಕಾನ್ಫಿಡೆನ್ಸ್ ಇದೆ, ಏನೋ ಮಾಡ್ತಾನೆ ಅನ್ನೋದು. ಸೊ ಇದರಲ್ಲೂ ಅಷ್ಟೇ, ನೀನು ಮಾಡಿರ್ತೀಯ ಬಿಡು ಅಂತೇಳಿ ಹೇಳ್ದ. ಸಾಕಷ್ಟು ವರ್ಡ್ಸ್. ಆ್ಯಂಡ್ ಹೌದು, ಎಲ್ಲ ಯಂಗ್ಸ್ಟರ್ಸ್ಗೆ ಮೊದಲು ನಿಂತಿರ್ತಾನೆ ಪ್ರಮೋಷನ್ ಮಾಡೋಕ್ಕೆ, ಇಲ್ಲೂ ನಿಲ್ಲಬೇಕು. ಬಟ್ ಅವ್ನು ಹೆಲ್ತ್ ಸಪೋರ್ಟ್ ಹೆಂಗೆ ಕೊಡುತ್ತೆ ಅದನ್ನ ನೋಡಿಕೊಂಡು ಮಾತಾಡೋಣ ಅಂತಿದ್ದೆ. ನನಗೂ ಈಗ ಈ ಪರಿಸ್ಥಿತಿಲಿ ಬಾ ಅಂತ ಕರೆಯೋಕ್ಕೆ ನನಗೂ ಮುಜುಗರ. ಎಲ್ಲಿ ಚೆನ್ನಾಗಿದ್ರೆ ಓಕೆ, ಯಾಕಂದರೆ ತುಂಬ ಕಷ್ಟನೇ ಪಡ್ತೇವೆ ನಡೆಯೋಕ್ಕೂ. ಸೊ ಅವ್ನು ರೆಡಿ ಆದಮೇಲಂತೂ ಅಕಸ್ಮಾತ್ ನಮ್ಮ ರಿಲೀಸ್ ಬಿಫೋರ್ ಏನೋ ರೆಡಿ ಆದರೆ ಗ್ಯಾರಂಟಿ ಸಪೋರ್ಟ್ ಮಾಡ್ತಾನೆ. ಏನೋ ಒಂದು ಅವನ ಕೈಯಿಂದ ಏನಾರು ಮಾಡಿಸೋಣ. ಅಂದರೆ ಮತ್ತೆ ಒಂದೇ ವೇದಿಕೆಯಲ್ಲಿ ನಿಮ್ಮೆಲ್ಲರೂ ಕೂಡ ನೋಡುವಂಥ ಭಾಗ್ಯ ಸಿಗುತ್ತಾ ಹೇಗೆ ಅಂತ? ಸಿಗ್ಬೋದು, ಎನಿಥಿಂಗ್ ಈಸ್ ಪಾಸಿಬಲ್. ಫ್ಯೂಚರ್ ಏನು ಬೇಕಾದ್ರೂ ಕೊಡುತ್ತೆ ನಮಗೆ. ಲೈಫು ಸಕ್ಕತ್ತಾಗಿ ಕೊಡುತ್ತೆ, ಒಂದೊಂದು ಚಾಲೆಂಜಸ್ಸು, ಒಂದೊಂದು ಹ್ಯಾಪಿನೆಸ್ಸು ಎಲ್ಲನೂ. ಸೊ ನಾನು ಅದಕ್ಕೆ ಜಾಸ್ತಿ ಪ್ರಿಡಿಕ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಅಸಂಪ್ಷನ್ ಮಾಡ್ಕೊಳ್ಳಲ್ಲ, ಹಿಂಗೆ ಆಗ್ಬೋದಾ, ಹಿಂಗೆ ಆಗುತ್ತಾ ಅಂತ. ತುಂಬ ಆಸೆನೂ ಪಡಲ್ಲ. ಏನಾಗುತ್ತೆ ಅದನ್ನು ತೊಗೊಳಕ್ಕೆ ರೆಡಿ ಇರ್ತೀನಿ ನಾನು. ಇನ್ನು ಸಾಕಷ್ಟು ಕಡೆ ಸಾಕಷ್ಟು ಹೇಳ್ತಾರೆ, ಹೆಲ್ತ್ ಅಪ್ಡೇಟ್ಸ್ ಇರ್ಬೋದು, ಏನೇನೋ ಇರ್ಬೋದು. ಸೊ ನೀವು ಹೇಳೋದಾದರೆ, ಅಂದರೆ ಲೈಕ್ ದರ್ಶನ್ ಅವರು ಈಗ ಹೇಗಿದ್ದಾರೆ, ಆರಾಮಿದ್ದಾರಾ, ಅಥವಾ ಏನಾಗಿದೆ ಹೆಲ್ತ್ ಅಪ್ಡೇಟ್ಸ್ ಅಂತ ಬಂದಾಗ ಏನಾಗಿದೆ ಅವ್ರಿಗೆ? ಮೈಂಡ್ ಸೆಟ್ಟು ಪರವಾಗಿಲ್ಲ, ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗಿದ್ದ. ಯಾವಾಗ ತೋಟಕ್ಕೆ ಹೋದ್ಮೇಲೆ ಅವನದು ತುಂಬ ಪ್ರೀತಿಯಾದ ವಸ್ತುಗಳ ಜೊತೇಲಿ, ಪ್ರಾಣಿಗಳ ಜೊತೇಲಿ, ಅಂದರೆ ಕುದುರೆ, ಹಸುಗಳು, ಅದ್ರ ಜೊತೆಯೆಲ್ಲ ಇದ್ದಾಗ, ಕೋಳಿ ಪಕ್ಷಿಗಳ ಜೊತೆಲೆಲ್ಲ ಇದ್ದಾಗ ಒಂದು ಸ್ವಲ್ಪ ಖುಷಿಯಾಗಿದ್ದೇ ಇರ್ತಾರೆ. ಆ್ಯಂಡ್ ಜೊತೆಗೆ ನಾವು ಇಡೀ ಫ್ಯಾಮಿಲಿ ಅಲ್ಲಿದ್ವಿ. ನಮ್ಮಮ್ಮ, ನಮ್ಮ ಅಕ್ಕ, ಭಾವ, ಅವರು ಪಾಪ ಕಾರವಾರದಿಂದ ಬಂದರು. ನಾನು, ನನ್ನ ಫ್ಯಾಮಿಲಿ, ನಮ್ಮ ಅತ್ತಿಗೆ ತಂಗಿ ಫ್ಯಾಮಿಲಿ, ಅವರೆಲ್ಲರೂ ಎಲ್ಲ ಒಟ್ಟಿಗಿದ್ವಿ. ಒಂದು 7-8 ಜನ ಮಕ್ಕಳಿದ್ರು. ಸೊ ಸಖತ್ ಮಜಾ ಮಾಡಿದ್ರು. ಎಲ್ಲ ಒಂದಷ್ಟು ಜನ ಹಾರ್ಸ್ ರೈಡಿಂಗ್ ಮಾಡ್ತಾಯಿದ್ರು. ದರ್ಶನ್ಗೆ ಅವೆಲ್ಲ ನೋಡ್ತಾ ಫುಲ್ ಖುಷಿ ಆಯಿತು. ಆ್ಯಂಡ್ ಒಬ್ಬರು ಅಡುಗೆಯವ್ರು ಬಂದಿದ್ದರು. ನಮ್ಮಮ್ಮ ಕೂತ್ಕೊಂಡು ನಮ್ಮ ಅತ್ತಿಗೆಗೆಲ್ಲ ಗೈಡ್ ಮಾಡಿ ದರ್ಶನ್ ಫೇವ್ರೇಟ್ ಏನೇನಿದೆ, ನನ್ನ ಫೇವ್ರೇಟ್ ಏನಿದೆ ಎಲ್ಲ ಅಡುಗೆ ಎಲ್ಲ ಮಾಡಿಸ್ತಾಯಿದ್ರು. ಚೆಂದಾಗಿ ತಿಂದ್ವಿ, ಮಜವಾಗಿದ್ವಿ, ಖುಷಿಯಾಗಿದ್ವಿ. ಆ್ಯಕ್ಚುಲಿ ಫಾರ್ಮ್ ಹೌಸ್ನಲ್ಲಿ ಆ ಒಂದು ಚಿಕ್ಕ ವಿಡಿಯೋ ಸರ್ ಎಲ್ರಿಗೂ ಕೂಡ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ತಂದು ಕೊಡ್ತು. ಇಡೀ ಫ್ಯಾಮ್ಲಿನ ಒಂದೇ ಫ್ರೇಮಲ್ಲಿ ನೋಡಿದ್ದು ಆ ಒಂದು ಖುಷಿ, ಅವ್ರ ಸಂಭ್ರಮ ದುಪ್ಪಟ್ಟಾಗಿತ್ತು. ಸೊ ಹೇಗಿತ್ತು ಆ ಒಂದು ಸಂಭ್ರಮ ತಮ್ಮನಾಗಿ? ಇಲ್ಲ, ಅವತ್ತು ಆ ವಿಡಿಯೋ ಬರ್ಬೇಕಾದ್ರೆ ನಾನು ಇನ್ನೂ ಬೆಂಗಳೂರಲ್ಲಿದ್ದೆ. ನಾನು ಅವತ್ತು ಮಧ್ಯಾಹ್ನ ರೀಚ್ ಆದೆ ಅಲ್ಲಿಗೆ. ಸೊ ಅಲ್ಲಿ ಆ ವಿಡಿಯೋಲಿ ನಾನಿಲ್ಲ, ನಮ್ಮ ಅಕ್ಕ, ಭಾವ, ಅಲ್ಲ ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅತ್ತಿಗೆ, ದರ್ಶನ್ ಎಲ್ಲ ಇದ್ದರು. ಚೆನ್ನಾಗಿ ಖುಷಿಯಾಗಿದೆ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು, ನಮ್ಮ ಅತ್ತಿಗೆ ನಾವು ಚಿಕ್ಕದ್ರಲ್ಲಿ ಏನೇನು ಮಾಡ್ತಿದ್ವಿ ಅಂತ ಒಂದಷ್ಟು ಸೀಕ್ರೆಟ್ಸು ನಮ್ಮ ಅತ್ತಿಗೆಗೆ, ನನ್ನ ಹೆಂಡ್ತಿಗೆಲ್ಲ ರಿವೀಲ್ ಆಗೋಯ್ತು. ನಂದು ದರ್ಶನ್ದೆಲ್ಲ ಲಿಸ್ಟೇ ಕೊಟ್ಬಿಡ್ಲು ನಮ್ಮ ಅಕ್ಕ. ಮಜಾ ಆಯಿತು, ಖುಷಿಯಾಗಿ ಎಲ್ಲ ಮಾತಾಡಿಕೊಂಡು ಫುಲ್ ಫ್ಯಾಮಿಲಿ ನೈಟು ಎಲ್ಲರೂ ಒಟ್ಟಿಗೆ ಏನಂತಾರೆ ಅದಕ್ಕೆ, ಚಾರ್ಪಾಯಿ ಥರ ಬರುತ್ತೆ, ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಅಲ್ಲಿ ಬೇಸ್ಮೆಂಟಲ್ಲಿ ಎಲ್ಲರೂ ಮಲಗಿದ್ವಿ. ಸಖತ್ ಚಳಿಯಾಗಿತ್ತು. ಫುಲ್ಲು ಪಕ್ಷಿಗಳದ್ದು, ಪ್ರಾಣಿಗಳು, ಕುದುರೆ ಕಿರ್ಚೋದು ಎಲ್ಲ ಸೌಂಡ್ ಕೇಳಿಸ್ತಾಯಿತ್ತು. ಮಜಾ ಆಯಿತು. ಒಂದೊಳ್ಳೆ ಪಾಸಿಟಿವ್ ವೈಬ್ ಇತ್ತು ಇಡೀ ತೋಟದಲ್ಲಿ. ಅಂದರೆ ಎಲ್ಲೋ ಈ ಒಂದು ಘಟನೆ ಕುಗ್ಸುತ್ತೆ
ಅಂತ ಅನ್ಕೊಂಡ್ರೇನೋ ಯಾರು ಅನ್ಕೊಂಡ್ರೋ ಗೊತ್ತಿಲ್ಲ. ಬಟ್ ಎಲ್ಲಿ ವಿಜಯಲಕ್ಷ್ಮಿ ಅವರು ಪ್ರತಿ ಹಂತದಲ್ಲೂ ಕೂಡ ತಮ್ಮ ಗಂಡನಿಗೆ ಸಪೋರ್ಟಿವ್ ಆಗಿ ನಿಂತು, ಇಲ್ಲ ನಾನೇನೋ ಮಾಡ್ತೀನಿ, ಅವ್ರನ್ನ ಕರ್ಕೊಂಡ್ಬರ್ತೀನಿ, ಆ ಒಂದು ಧೈರ್ಯ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅಭಿಮಾನಿಗಳಿರ್ಬೋದು ಸಿಕ್ಕಾಪಟ್ಟೆ ಸಂಭ್ರಮಿಸಿದ್ರು. ಅಂದರೆ ಹೆಂಡತಿ ಇದ್ರೆ ಈ ಥರ ಇರಬೇಕು, ತಮ್ಮ ಇದ್ರೆ ಈ ಥರ ತಮ್ಮ ಇರಬೇಕು ಅಂತ ಹೇಳ್ಬಿಟ್ಟು, ಮಗ ಇದ್ರೆ ಈ ಥರ ಮಗ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಇಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗು ನಮ್ಮ ಅತ್ತಿಗೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ನಮಗೂ ಧೈರ್ಯ, ನಾನು ಒಂದೊಂದು ಕಡೆ ಕುಗ್ಗೋಗ್ತಾ ಇದ್ದೆ, ಅಯ್ಯೋ ಏನು ಹಿಂಗಾಗೋಯ್ತು, ಟೆನ್ಷನ್ ಆಗ್ಬಿಡ್ತಿದ್ದೆ ನಾನು. ದಿನೂ ನೀನು ಟೆನ್ಷನ್ ಆಗಬೇಡ, ಡೋಂಟ್ ವರಿ, ನಾನು ಇದ್ದೀನಿ, ನಿಮ್ಮ ಅಣ್ಣನ ಕರ್ಕೊಬರ್ತೀನಿ, ಡೋಂಟ್ ವರಿ ಅಂತ ಹೇಳೋಳು. ತುಂಬ ಕಾನ್ಫಿಡೆಂಟ್ ಆಗಿರೋಳು. ನನಗೆ ಅವಳು ಧೈರ್ಯ ನೋಡ್ತಿದ್ದೆ, ನಮಗೆ ಧೈರ್ಯ ಬರೋದು. ಈವನ್ ನಮ್ಮ ಅಮ್ಮನೂ ಅಷ್ಟೇ ನನಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ವಿಜಯ್ ಅಂತ ಸೊಸೆ ಪಡೆದಿದ್ದೆ, ಪುಣ್ಯ ಮಾಡಿದ್ದೀನಿ ನಾನು ಅಂತ. ಅದು ಒಬ್ಬರು ಅತ್ತೆ ಆದವಳು ಸೊಸೆಗತ್ತು ಕೊಡೋದು ತುಂಬ ದೊಡ್ಡ ಕಾಂಪ್ಲಿಮೆಂಟು. ಸೊ ಖುಷಿ ಆಯಿತು, ಅವಳು ಇದ್ದಾಳೆ ಜೊತೆಯಲ್ಲಿ, ವಿಜಯ್ ಇದ್ದರೆ ನಾವು ಧೈರ್ಯವಾಗಿರ್ಬೋದು ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಯ್ತು ಅಲ್ಲಿ. ಸೊ ಖುಷಿ ಇದೆ, ತುಂಬ ಖುಷಿ ಇದೆ. ಆ್ಯಂಡ್ ವಿನೀಶು ಅಷ್ಟೇ, ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ, ವಿನೀಶ್ ಹೆಂಗೆ ತೊಗೋತಾನೋ, ಚಿಕ್ಕವನು ಪರಿಸ್ಥಿತಿ ಹೆಂಗೆ, ಅವನು ಅಷ್ಟೇ ಮೈ ಫಾದರ್ ಇಸ್ ಸೂಪರ್ ಮ್ಯಾನ್ ಅಂತ ನನಗೆ. ಸೊ ಖುಷಿ, ಎಲ್ಲರೂ ಕಾನ್ಫಿಡೆಂಟ್ ಆಗಿದ್ದಿದ್ದು. ಆ್ಯಂಡ್ ಇವಾಗ ರಿಸಲ್ಟು ನಮಗೆ ಈಗ ಪರಿಸ್ಥಿತಿ ಇವಾಗ ಇರೋದು ನೋಡಿದ್ರು ಅದನ್ನು ಖುಷಿ ಆಗುತ್ತೆ. ಆ ಥರದಿಂದ ಇಲ್ಲಿಗ ಈ ಲೆವೆಲಿಗೆ ನಾವು ಬಂದ್ವಲ್ಲ ಅಂತ. ಚೆನ್ನಾಗಿದೆ, ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ದರ್ಶನ್ ಅವರು ಒಳಗೆ ಹೋದ ನಂತರ ಗೊತ್ತಿಲ್ಲದೆ ಇರೋರಲ್ಲ, ಗೊತ್ತಿಲ್ಲದೆ ಇರೋರು ಗೊತ್ತಿಲ್ಲ, ಬಟ್ ಸಾಕಷ್ಟು ಜನ ಜೊತೆಗಿದ್ದವರು ಕೂಡ ಒಂದಷ್ಟು ನೆಗೆಟಿವ್ ಹೇಳೋದಕ್ಕೆ ಶುರು ಮಾಡಿದ್ರು. ಬಟ್ ಗೊತ್ತಿಲ್ಲ ಸರ್, ಸಹವಾಸ ದೋಷದಿಂದ ಹಾಗಾಯಿತು ಹೀಗಾಯಿತು ಅಂತೆಲ್ಲ ಮಾತಾಡಿದ್ರು. ಬಟ್ ಒಬ್ಬ ತಮ್ಮನಾಗಿ ಎಲ್ರಿಗಿಂತ ಜಾಸ್ತಿ ಹೆಚ್ಚಾಗಿ ನಿಮಗೆ ಗೊತ್ತಿರುತ್ತೆ ಅವ್ರು ಏನು ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಅಂಥವ್ರಿಗೆ ಏನಾದರೂ ಹೇಳೋದಿದ್ರೆ? ಆ್ಯಕ್ಚುಲಿ ಎಲ್ಲರಿಗೂ ಸುತ್ತ ಒಳ್ಳೆ ಜನಗಳು ಕೆಟ್ಟ ಜನಗಳು ಇರ್ತಾರೆ. ನಮಗೆ ಗೊತ್ತಾಗಲ್ಲ. ಅವರು ಒಬ್ಬೊಬ್ಬರು ಮಾಸ್ಕ್ ಹಾಕ್ಕೊಂಡು ನಾನು ನೀನೇ ಚಂದ, ನೀನೇ ರನ್ನ ಅಂತೆಲ್ಲ ಹೇಳಿದಾಗ ಅವ್ರು ಒಳ್ಳೆಯವರು. ಈಗ ಒಬ್ಬ ನೀನು ತಪ್ಪು ಕಣ ಅಂತ ಹೇಳಿದ ತಕ್ಷಣ ಅವ್ನು ಕೆಟ್ಟವನು, ಆ ಥರ ಜಡ್ಜ್ಮೆಂಟಿಗೆ ಗೊತ್ತಾಗಲ್ಲ. ಎಲ್ಲರೂ ತುಂಬ ಜನ ಸುತ್ತ ಇರೋರೆಲ್ಲ ಮಾಸ್ಕ್ ಹಾಕ್ಕೊಂಡೇ ಇರ್ತಾರೆ. ಬಟ್ ಈ ಪರಿಸ್ಥಿತಿಯಲ್ಲಿ ನಮಗೆ ಯಾರು ಕರೆಕ್ಟು, ಯಾರು ರಾಂಗು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದು ಪರಿಸ್ಥಿತಿ ಹೇಳ್ಕೊಡ್ತಾವೆ. ಸೊ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿ ನಿಮ್ಮ ಸುತ್ತ ಇರೋರು ಎಲ್ಲರೂ ಒಳ್ಳೆಯವರಲ್ಲ, ಇಲ್ಲ ನಿಮ್ಮ ಸುತ್ತ ಇರೋರು ಎಲ್ಲರೂ ಕೆಟ್ಟವರಲ್ಲ ಅನ್ನೋದು ತೋರಿಸ್ಕೊಡ್ತು. ನಿಮಗೂ ಹಾಗೂ ದರ್ಶನ್ ಅವರ ಮಧ್ಯೆ ನಿಜವಾಗ್ಲೂ ಮುನಿಸಿದ್ಯಾ ಸರ್, ಹೇಗೆ ಅಂತ? ಇತ್ತು. ಈಗ ಅಣ್ಣ ತಮ್ಮದಿರು ಅಂದಾಗ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋದ. ಬಟ್ ಅದು ಯಾವಾಗಲೂ ಕ್ಲಾರಿಫೈ ಆಗೋಯ್ತು. ಈಗ ಚಿಕ್ಕದಿಂದನೂ ಅಷ್ಟೇ, ನಾನು ತುಂಬ ಸತಿ ಹೇಳಿದ್ದೀನಿ, ಚಿಕ್ಕದ್ರಲ್ಲಿದ್ದಾಗ ನಾನು ದರ್ಶನ್, ಅವನು ರಾಜ್ಕುಮಾರು, ನಾನು ತುಗುದೀಪ ಶ್ರೀನಿವಾಸ್ ಅಂತ ಫೈಟ್ ಮಾಡ್ತಾಯಿದ್ವಿ ಮಂಚದ ಮೇಲೆ. ಅವನು ರಾಜ್ಕುಮಾರ್ ಅವ್ರು ಹೊಡೆದಿದ ತಕ್ಷಣ ತುಗುದೀಪ ಶ್ರೀನಿವಾಸ್ ಅವ್ರು ಬೀಳಬೇಕು, ಆ ಥರ ನಾವು ಆಟ ಆಡ್ತಾಯಿದ್ದು. ಸೊ ಜಗಳಗಳಿರುತ್ತೆ, ಹೊಡೆದಾಡಿದ್ದೀವಿ, ಎಲ್ಲ ಇದೀವಿ. ಅಣ್ಣ ತಮ್ಮದಿರು ಹೆಂಗಿರ್ತಾರೆ ಹಂಗೆ ಇದ್ದಿದ್ದು. ಸಿನಿಮಾಗೆ ಬಂದು ನಾವು ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಇಲ್ಲ ಫೇಮಸ್ ಆಗಿರ್ಬೋದು, ಬಟ್ ಇನ್ಬಿಲ್ಟು ಅವನ ಅಣ್ಣ, ನಾ ತಮ್ಮ. ಅವನು ನಾನೇನೋ ಮಾಡಿರೋದು ಅವ್ನಿಗೆ ಬೇಜಾರಾಗ್ಬೋದು, ಇಲ್ಲ ಅವನೇನೋ ಮಾಡಿರೋದು ನನಗೆ ಬೇಜಾರಾಗ್ಬೋದು. ನೀನು ಮಾಡಿರೋದು ಸರಿಗಿಲ್ಲ ಅಂತ ಅವನು ಹೇಳ್ಬೋದು, ಇಲ್ಲ ನೀನು ಮಾಡಿದ್ದು ಸರಿಗಿಲ್ಲ ಅಂತ ಹೇಳು. ಆ ಟಾಕ್ಸ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಏನೋ ಒಂದು ಸಣ್ಣ ಮನಸ್ತಾಪ ಆಗಿ ಒಂದು ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಅದಾದಮೇಲೆ ಸರಿ ಹೋಗುತ್ತಲ್ವ. ಯಾವತ್ತಿದ್ರೂ ಫ್ಯಾಮಿಲಿ ಇಸ್ ಫ್ಯಾಮಿಲಿ ಅಲ್ವಾ. ಸೊ ಈಗ ನನಗೇನೆ ಈಗ ಯಾರೋ ಒಬ್ಬರು ಮನೇಲೊಬ್ಬರು ಸತ್ರು ಅಂದ್ರೆ ಮನೆಯವ್ರಿಗೆ ಸೂತ್ಕ, ಪಕ್ಕದ ಮನೆಯವ್ರಿಗಲ್ಲ. ಸೊ ಫ್ಯಾಮಿಲಿ ಅಂದಮೇಲೆ ಅದು ನಾವು ತೊಗೊಳ್ಳೇಬೇಕು. ನನಗೇನಾಗ ಕಷ್ಟ ಅಂತ ಬಂದಾಗ ಅವನೇ ಮುಂದೆ ನಿಲ್ಲೋದು, ಅವನು ಕಷ್ಟ ಅಂದಾಗ ನಾನೇ ಮುಂದೆ ನಿಲ್ಲಬೇಕು. ಇಬ್ಬರಂದ್ಮೇಲೆ ಜೊತೆಗೆ ನಮ್ಮ ಅಕ್ಕನೂ ಪಾಪ ಅವಳು ಎಲ್ಲೂ ಕಾಣಿಸ್ಕೊಳ್ಳೋಲ್ಲ. ತುಂಬ ಅವಳ ಕೈಲಿ ಏನಾಗುತ್ತೆ ಆ ಎಫರ್ಟ್ ಅವಳು ಆಗ್ತಾ ಇರ್ತಾಳೆ, ನನ್ನ ಕೈಲಿ ಏನಾಗುತ್ತೆ ನಾನು ಎಫರ್ಟ್ ಆಗ್ತಿರ್ತೀನಿ. ಇಲ್ಲ ನಾನು ಪರಿಸ್ಥಿತಿ ಇದ್ದರೆ ನಮ್ಮ ಅಕ್ಕ ಅವಳ ಕೈಲಿ ಏನಾಗುತ್ತೆ ಆ ಎಫರ್ಟ್ ಅವಳು ಆಗ್ತಾಳೆ, ದರ್ಶನ್ಗೆ ಏನಾಗುತ್ತೆ ಅದು ಅವನು ಆಗ್ತಿರ್ತಾನೆ. ಅದಂಗೆ ಈಗ ನಮ್ಮ ಅಕ್ಕನ ಮಕ್ಕಳು ಅಷ್ಟೇ, ಚಿಕ್ಕವ್ರು ಇರ್ಬೋದು, ಬಟ್ ಅವರೂ ಬೆಳೆದಿದ್ದಾರೆ, ಅವ್ರದ್ದು ಅದೇ ಥರ ಸಪೋರ್ಟ್ ಇರುತ್ತೆ. ಖುಷಿ ಇದೆ. ಎಲ್ಲರೂ ಈಗ ಫ್ಯಾಮಿಲಿ ದೊಡ್ಡದಾಗಿದೆ. ಮೊದಲಾದರೆ ನಮ್ಮ ಮನೆಯಲ್ಲಿ ಹೋದಾಗ ದರ್ಶನ್ನು, ನಮ್ಮ ಅಕ್ಕ, ನಾನು, ನಮ್ಮಮ್ಮ 4 ಜನ ಇದೆ, ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ. ಈಗ ಅದು 4 ಜನ, ಈಗ ನಮ್ಮ ಭಾವ ಬಂದರು, ನಮ್ಮ ಅಕ್ಕನ ಮಕ್ಕಳು ಬಂದರು, ನಮ್ಮ ಅತ್ತಿಗೆ ಬಂದರು, ವಿನೀಶ್ ಬಂದ, ನನ್ನ ಹೆಂಡ್ತಿ ಬಂದಳು, ನನ್ನ ಮಕ್ಕಳು ಬಂದರು. ಈಗ ನಾವಿರೋ ಮನೆ ಚಿಕ್ಕದು, ನಾವೆಲ್ಲ ಹೋದರೆ ಹಾಲಲ್ಲಿ ಅಯ್ಯೋ ಎಲ್ಲ ಇಷ್ಟೇ ಅಲ್ವಾ ನಾವು ಇದ್ದಿದ್ದು ಅನಿಸ್ತು. ಈಗ ಅಯ್ಯೋ ಈ ಹಾಲ್ ಇಷ್ಟು ಚಿಕ್ಕದ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆ ಥರ ಲೈಫು ಅಂದರೆ ಬೆಳೀತಾ ಹೋಗ್ತಾ ಇರುತ್ತೆ. ಈಗ ಎಲ್ಲ ಮೊನ್ನೆ ನಮ್ಮಮ್ಮ ಫೋಟೋ ಕಳಿಸಿದ್ರು, ವಿನೀಶು, ಚಂದು ಮತ್ತು ಚಂದು ತಮ್ಮನ ಜೊತೆಲಿರೋದು. ನಮ್ಮಮ್ಮನೇ ವೆಲ್ ಬಿಲ್ಟು. ಅವರು 3 ಜನದ ಮಧ್ಯದಲ್ಲಿ ನಮ್ಮಮ್ಮ ಕಾಣೋದೇ ಇಲ್ಲ. ಸೊ ಆ ಥರ ಲೈಫ್ ಹಂಗೆ ಕರ್ಕೊಂಡೋಗಿದೆ. ಈಗ ಆಲ್ಮೋಸ್ಟ್ ವಿನೀಶ್ ನನಗಿಂತ ಎತ್ತರ ಇದ್ದಾನೆ, ನಾನು ಚಿಕ್ಕಪ್ಪ, ನನಗಿಂತ ಎತ್ತರ ಅವನಿದ್ದಾನೆ. ನಮ್ಮ ಅಕ್ಕನ ಮಗ ಚಂದು ನನ್ನ ಹೈಟೇ ಇದ್ದಾನೆ, ಚಂದು ತಮ್ಮ ನನಗಿಂತ ಎತ್ತರ ಇದ್ದಾನೆ. ನನ್ನ ಮಗಳು ನನ್ನ ಹೆಂಡ್ತಿಗಿಂತ ಇಟ್ಟಿದ್ದಾಳೆ, ಈಗ 10th. ನನ್ನ ಮಗ ಇಷ್ಟಿದ್ದಾನೆ, ಅವನು ಬೆಳೀತಾನೆ, ಇನ್ನು 7th ಅವನು ಬೆಳೀತಾನೆ. ಎಲ್ಲರೂ ದೊಡ್ಡವರು, ನಾವು ಚಿಕ್ಕವರಾಗ್ಬಿಟ್ಟಿರ್ತೀವಿ ಅವ್ರ ಮಧ್ಯದಲ್ಲಿ.
ಎಸ್ ಸರ್, ಈ ಬೆಳವಣಿಗೆ ಜೊತೆ ಒಂದು ಮಾತನ್ನ ಹೇಳಿರಿ, ಮನೆ ಅಂತ ಹೇಳ್ತಾ ಇದ್ರಿ. ಸೊ ಸಾಕಷ್ಟು ಒಂದಷ್ಟು ಮಾತುಗಳು, ಸ್ಟಾರ್ ತಮ್ಮ ಆಗಿದ್ರು ಬಾಡಿಗೆ ಮನೇಲಿದ್ದಾರೆ, ಸ್ಟಾರ್ ಆದವರು ತಮ್ಮನಿಗೆ ಒಂದು ಮನೆ ಕಟ್ಸ್ಕೊಟ್ಟಿಲ್ಲ, ಈ ಥರದ್ದು ಒಂದಷ್ಟು ವಿಚಾರಗಳು. ಸೊ ಇದಕ್ಕೆ ನೀವೇ ಕ್ಲಾರಿಫೈ ಮಾಡಿದ್ರೆ ನಿಮ್ಮ ಕಡೆಯಿಂದನೇ ಒಂದು ಆನ್ಸರ್ ಬೇಕು. ಹೌದಾ, ಏನದು ಮ್ಯಾಟರ್ ಅಂತ ಹೇಳಿ? ಇದು ಆ್ಯಕ್ಚುಲಿ ಮ್ಯಾಟ್ರನ್ನ ಓಗಳನ್ನ ಶುರು ಮಾಡಿದ್ದು ಲಕ್ಷ್ಮೀನಾರಾಯಣ್ ಪವರ್ ಟಿ ವಿಲಿದ್ದಾಗ. ಸೊ ನೀವು ಅವ್ರಿಗೆ ಕೇಳಬೇಕು, ಯಾಕಂದರೆ ಲಕ್ಷ್ಮೀನಾರಾಯಣ್ನ ತುಂಬ ಚೆನ್ನಾಗಿ ನನಗೆ ಗೊತ್ತು, ನನ್ನ ಪರಿಸ್ಥಿತಿ ಏನು ಅಂತಲೂ ಲಕ್ಷ್ಮೀನಾರಾಯಣ್ ಗೊತ್ತು. ಒಳ್ಳೆ ಫ್ರೆಂಡ್ಸು, ನಾನು ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡೋದು. ಏನಕ್ಕೆ ಆ ಟಾಪಿಕ್ ಬಂತು, ಇಲ್ಲೋ ದರ್ಶನ್ನು ತಮ್ಮನ್ನು ನೋಡ್ಕೋತಿಲ್ಲ ಅಂತ ಅವನ್ನ ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ರು, ಇಲ್ವೋ ಗೊತ್ತಿಲ್ಲ ನನಗೆ ಏನಕ್ಕೆ ಅದು ಹೇಳಿದ್ರು ಅಂತ. ಬಟ್ ಸುಳ್ಳು ಹೇಳಿದವರು. ಅದು ಈಗ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ನಾನು ಕ್ವಶನ್ ಕೇಳಿದ್ರು ಅವ್ರು ಆನ್ಸರ್ ಹೇಳಿಲ್ಲ. ಏನಕ್ಕಿಲ್ಲ, ನಿಮ್ಮ ಜೊತೆಲಿರೋರು ಯಾರೋ ಹೇಳಿದ್ರು. ಯಾರು ಹೇಳಿದ್ರು ಹೇಳಿ, ಈಗ ನಾನು ಹೇಳಿದಾನೆ ನೀವೇ ತಾನೇ ಏನೋ ಲಕ್ಷ್ಮೀನಾರಾಯಣ್ ಪವರ್ ಟಿ ವಿಲಿದ್ದಾಗಲೇ ಹೇಳಿದ್ದು ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ನೀವು ಹೇಳಿದ್ರು ಅದು ಅವ್ರು ಕೇಳಿಲ್ಲ. ಸೊ ಈಗ ಒಂದೇನಾಗುತ್ತೆ ಅಂದರೆ ನ್ಯೂಸ್ ಚಾನಲ್ ಅಂದಾಗ ಪಾಪ ಅವರು ನ್ಯೂಸ್ ಹುಡುಕ್ತಾ ಇರ್ತಾರೆ, ಅವ್ರ ಧರ್ಮ ಅದು. ಸಿನಿಮಾ ಮಾಡೋದು ಹೆಂಗೆ ನನ್ನ ಧರ್ಮ, ಅವ್ರು ನ್ಯೂಸ್ ಮಾಡೋದು ಅವ್ರ ಧರ್ಮ. ಹಂಗನ್ಬಿಟ್ಟು ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅನ್ನೋದು ಅವರು ವೆರಿಫೈ ಮಾಡಿ ಅವ್ರು ಮಾಡಬೇಕು, ಅದು ಅವ್ರ ಜವಾಬ್ದಾರಿ. ಸೊ ಅವ್ರು ಅದು ಮಾಡಿಲ್ಲ ಅಂದರೆ ಅವ್ರ ಜವಾಬ್ದಾರಿ ಅವ್ರು ಮಾಡಿಲ್ಲ. ಸೊ ಅವರು ಅದಕ್ಕೆ ಆನ್ಸರ್ ಹೇಳ್ಬೇಕು, ನಂದೇನಿಲ್ಲ. ಬಟ್ ನನ್ನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಹೌದು, ಬಾಡಿಗೆ ಮನೇಲೇ ಇದ್ದೀನಿ ನಾನು. ಮನೆ ಕಟ್ಕೊಳ್ಳೋಕೆ ಸೈಟ್ ಇದೆ, ನಂತರ ಕಮರ್ಷಿಯಲ್ ಸೈಟ್ ಇದೆ, ನಂಗೆ ಚೆನ್ನಾಗೆ ರೆವೆನ್ಯೂ ಬರುತ್ತೆ. ನಾನು ನಾಳೆಯಿಂದ ಸಿನಿಮಾ ಮಾಡಲ್ಲ ಅಂದರೂ ದೇವ್ರು ನನಗೆ ಚೆಂದ ತುಪ್ಪದನ್ನು ತಿನ್ಕೊಂಡು ಇರೋ ಥರನೇ ಇಟ್ಟಿದ್ದಾನೆ. ಆರಾಮಾಗಿದ್ದೀನಿ ನಾನು. ಓಕೆ ಸರ್, ಇದ್ರ ಜೊತೆಗೆ ಯಾವ ತಾಯಂದಿರು ಕೂಡ ಮಗನನ್ನ ಒಂದು ಕಷ್ಟದ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ, ತುಂಬ ಕುಗ್ತಾರೆ. ಸೊ ಈ ಸಂದರ್ಭವನ್ನು ಅಮ್ಮ ಹೇಗೆ ರಿಸೀವ್ ಮಾಡಿದ್ರು, ಅವ್ರು ಹೇಗಿದ್ದಾರೆ, ಸದ್ಯಕ್ಕೆ ಹೇಗಿದ್ದಾರೆ, ದರ್ಶನ್ ಅವ್ರನ್ನ ನೋಡಿದ್ಮೇಲೆ ಹೇಗಿದ್ದಾರೆ? ಇಲ್ಲ, ಆ್ಯಕ್ಚುಲಿ ನಮ್ಗಳಿಗೂ ನಮ್ಮ ಅತ್ತಿಗೆಗಾಗಲಿ ನನಗಾಗಲಿ ದರ್ಶನ್ಗಾಗಲಿ ಅದೇ ಟೆನ್ಷನ್ ಇದ್ದಿದ್ದು, ಹೆಂಗೆ ನಮ್ಮಮ್ಮ ತಗೋತಾರೆ ಅಂತ. ಟು ಬಿ ಫ್ರ್ಯಾಂಕ್, ನಾನು ನ್ಯೂಸ್ ಚಾನಲ್ಗಳನ್ನ ಆ ಟೈಮಿಂದ ನೋಡೋದು ನಿಲ್ಲಿಸ್ಬಿಟ್ಟಿದೆ. ಯಾಕಂದರೆ ಡಿಸ್ಟರ್ಬ್ ಆಗ್ಬಿಡ್ತೀವಿ, ನಾವೇನೋ ಮಾಡೋಕೆ ಹೊರಟಿದ್ದೀವಿ, ತುಂಬ ತಲೆಯಲ್ಲಿ ಕ್ವಶನ್ಸ್ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಬೇಡ ಅಂತ. ಬಟ್ ಪಾಪ ನಮ್ಮಮ್ಮನಿಗೆ ನಮ್ಮಿಂದನೂ ನಮಗೂ ಡಿಸ್ಟರ್ಬ್ ಮಾಡ್ತಾರಲ್ಲ ಅವರು. ಅವ್ರಿಗೆ ಈ ಸೋಷಿಯಲ್ ಮೀಡಿಯಲ್ಲಿ ಏನೇ ಬಂದರೂ ಟಕ್ ಅಂತ ಫೋನ್ ಮಾಡಿಬಿಡೋರು, ಹತ್ಕೊಳ್ಳೋರು, ಹೇಳೋರು. ಅದು ಭಯ ಆಯಿತು, ಎಲ್ಲಿ ಅವರ ಹೆಲ್ತ್ ಏನಾರ ಬೇರೆ ಥರ ಡಿಟರೇಟ್ ಆಗ್ಬಿಟ್ಟು ಏನಾರು ತೊಂದರೆ ಆಗ್ಬಿಟ್ರೆ ಅನ್ನೋದು ಭಯ ಆಯಿತು. ಬಟ್ ಇತ್ತು ಸ್ವಲ್ಪ ಬಿ ಪಿ ಶುಗರ್ ವೇರಿಯೇಷನ್ಸ್ ತುಂಬ ಇತ್ತು. ಬಟ್ ಇವಾಗೆಲ್ಲ ಒಳ್ಳೇದಾಗಿದೆಯಲ್ಲ, ಸೊ ಬಿಡಿ ಅದನ್ನೆಲ್ಲ ಆಲೋಚನೆ ಮಾಡೋದು ಬೇಡ. ಈಗ ಚೆನ್ನಾಗಿದ್ದಾರೆ, ಖುಷಿಯಾಗಿದೆ, ಚೆನ್ನಾಗಿದ್ದೀವಿ. ಎಸ್ ಸರ್, ಇನ್ನು ಫೈನಲ್ ಆಗಿ ದರ್ಶನ್ ಅವ್ರ ಜೊತೆ ಕೂಡ ಮತ್ತೆ ಈ ಒಂದು ಕೊಲಾಬ್ರೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಖುಷಿಯಾದಂಥ ವಿಚಾರ. ಇದ್ರ ಜೊತೆಗೆ ನಿಮ್ಮ ಅಕ್ಕನ ಮಗನನ್ನು ಕೂಡ ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಸೊ ಅದು ಎರಡರ ಅಪ್ಡೇಟ್ಸ್. ಹೌದು, ಈಗ ರಾಯಲ್ದು ರಿಲೀಸ್ವರೆಗೂ ಪ್ರಮೋಷನ್ ಏನಿದೆ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಾದ್ಮೇಲಿಂದ ಬೈ ಫೆಬ್ರವರಿ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಆ ಟೈಮಿಂದ ಚಂದುದು ಸ್ಕ್ರಿಪ್ಟ್ ವರ್ಕ್ ಇರಬೇಕು. ಒಂದು ಐಡಿಯಾ ಇದೆ, ಒಂದು ಲೈನ್ ಇದೆ. ಸೊ ಚಿಂತನೂ ಫ್ರೀ ಆಗ್ತಾನೆ, ನಾನು ಚಿಂತನೆ ಇಬ್ಬರು ಕೂತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ವರ್ಷದಲ್ಲಿ ಚಂದುನ ಲಾಂಚ್ ಮಾಡ್ತೀವಿ, ಅವ್ನು ಸಿನಿಮಾ ಮಾಡ್ತೀನಿ, ಅವ್ನು ಮುಗಿದ ಮೇಲೆ ದರ್ಶನ್ ಸಿನಿಮಾ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಹಾಗೆ ರಾಯಲ್ ಆಗಿ ಸೌಂಡ್ ಮಾಡಲಿ ಜನವರಿ 24ಕ್ಕೆ ಅಂತ ಹೇಳ್ತಾ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ದಿನಕರ್ ತೂಗುದೀಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.